ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೂಮೆಂಟ್ ವಿತ್ ಗುಣ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನೀವು ಬೆಂಡೆಕಾಯಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒರೆಸಿ ಈ ರೀತಿ ಇಟ್ಕೊಂಡು ಈಗ ಅದನ್ನು ಒಂದೊಂದು ಇಂಚಷ್ಟು ಚೆನ್ನಾಗಿ ಕಟ್ ಮಾಡಿ ಈ ರೀತಿ ಇಟ್ಕೊಳ್ಳಿ. ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೋಬೇಕು. ಈ ರೀತಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಮುಳುಗುವಷ್ಟು ನೆನೆಸಿ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮಿಕ್ಸಿ ಜಾರ್ ತಗೊಳ್ಳಿ, 1/2 ಕಪ್ ತೆಂಗಿನಕಾಯಿ, ಹಾಗೆ ಒಂದು 3 ಟೊಮೊಟೊ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 4ರಿಂದ 5 ಲವಂಗ, ಒಂದು 2 ಪೀಸಷ್ಟು ಚಕ್ಕೆ, ನೆಕ್ಸ್ಟು 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ, 3 ಸ್ಪೂನ್ಸು ಧನಿಯಾ ಪುಡಿ, ಈ ರೀತಿ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ, ಒಂಚೂರು ಮೆಣಸು ಹಾಕ್ಕೊಳ್ಳಿ, ಒಂದು 10 ಕಾಳು ಆ ಥರ. ಇವಾಗ ಇದಕ್ಕೆ ಎಷ್ಟಿಗೆ ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ಕೊಂಡು ಒಂಚೂರು ಮಿಕ್ಸಿ ನುಣ್ಣಗಾಡಿಸಿ ಇಟ್ಕೊಳ್ಳಿ. ನೆಕ್ಸ್ಟು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಇರುತ್ತಲ್ಲ ಅದನ್ನು ಇವಾಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು 5 ನಿಮಿಷ ಆ ಥರ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಅದು ಅಂಟಂಟು ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಮ್ಮದೆಲ್ಲ ಅಂಟಂಟು ಹೋಗಿದೆ, ಫ್ರೈ ಮಾಡಿದ್ದಾಯಿತು. ಎತ್ತಿಕ್ಕೊತೀನಿ. ಇವಾಗ ಅದೇ ಬಾಣಲಿಗೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಅದನ್ನು ಚಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಥರ ಚಚ್ಚಿಬಿಟ್ಟು ಹಾಕ್ಕೊಂಡ್ಮೇಲೆ ಒಂದು ಗಡ್ಡೆ ಅಷ್ಟು ಈರುಳ್ಳಿ, ಒಂದು 2 ಕಡ್ಡಿ ಅಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಆ ಥರ ಫ್ರೈ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆಗೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕಷ್ಟೇ, ಏನಿಲ್ಲ. ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ನೀವು. ಈ ಥರ ಇದು ಈರುಳ್ಳಿ ಫ್ರೈ ಆದ ಕೂಡಲೇ ಇವಾಗ ಮಸಾಲೆ ರುಬ್ಬಿರ್ತೀರಲ್ವ, ಆ ಮಸಾಲೆನ ಇವಾಗ ಇದಕ್ಕೆ ಹಾಕ್ಕೊಬಿಡಿ. ಮಸಾಲೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಸ್ವಲ್ಪ ಈರುಳ್ಳಿ ಜೊತೆ ಹಂಗೆ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ಉಪ್ಪು ಹಾಕ್ಕೊಬಿಡಿ. ಇವಾಗಲೇ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಅದನ್ನು ಲಿಡ್ ಮುಚ್ಚಬೇಕು. ಇವಾಗ ಲಿಡ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ತೆಗೆದಿದ್ದಾದಮೇಲೆ ಈ ಟೈಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫಸ್ಟ್ ನೀವು ನೆನೆಸಿಟ್ಕೊಂಡಿರೋ ಅಂಥವು ಹುಣಸೆಹಣ್ಣು ಇರುತ್ತಲ್ವ, ಅದನ್ನು ಇವಾಗ ಇದಕ್ಕೆ ಸಿಪ್ಪೆ ಎಲ್ಲ ಹಿಂಡ್ಕೊಬಿಟ್ಟು ಆ ನೀರನ್ನ ಇದಕ್ಕೆ ಇವಾಗ ಹಾಕ್ಕೋಬೇಕು. ಈ ಬೆಂಡೆಕಾಯಿ ಸಾರಿಗೆ ಹುಳಿ ಇದ್ರೇ ಸ್ವಲ್ಪ ರುಚಿ ಜಾಸ್ತಿ ಸಿಗುತ್ತೆ. ಈ ಥರ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನೀವು ಈ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ವ, ಅದನ್ನು ಸುಮ್ಮನೆ ಈ ಥರ ಲೈನ್ ಮಾಡಿಬಿಟ್ಟು ಚಾಕುವಲ್ಲಿ ಈ ಥರ ಲೈನಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸಾರು ಟೇಸ್ಟ್ ಬೇರೆ ಬರುತ್ತೆ, ಡಿಫ್ರೆಂಟಾಗಿರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಇವಾಗ ಅದಕ್ಕೆ ಹಾಕ್ಕೊಬಿಡಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹತ್ತಾಗಿತ್ತಾಗ ಅಲ್ಲಾಡಿಸಿ ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅಳತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀವು ಸಾರು ಗಟ್ಟಿ ಬೇಕು ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅನ್ನೋ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ರೀತಿ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 10 ನಿಮಿಷ ಚೆನ್ನಾಗಿ ಕುದೀಲಿ. ಬೆಂಡೆಕಾಯಿ ಆಲ್ಮೋಸ್ಟ್ ಬೆಂದಿದೆ, ಇನ್ನು ಸ್ವಲ್ಪ ಬೇಯಲಿ. 10 ನಿಮಿಷ ಆದಮೇಲೆ ಓಪನ್ ಮಾಡ್ತೀನಿ ನೋಡಿ. ಇವಾಗ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಬೆಂಡೆಕಾಯಿ ಸಾಂಬಾರು ರೆಡಿ. ಈ ಸಾಂಬಾರು ಮುದ್ದೆಗೆ ಆಗಲಿ ಅನ್ನಕ್ಕೆ ಆಗಲಿ ಸಖತ್ತಾಗಿರ್ತದೆ. ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರ್ತೈತೆ. ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ವೀಡಿಯೋಸ್ ಮಾಡ್ತಾ ಇರ್ತೀನಿ ನಾನು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.